ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ವಿದ್ಯಾರಾಜ್ ಯೂನಿವರ್ಸ್. ಇವತ್ತಿನ ಟೆಕ್ ಅಪ್ಡೇಟ್ ಅಂತ ಹೇಳ್ತೀನಿ ಅನ್ಕೊಂಡ್ರಾ? ಅಲ್ಲ, ಇವತ್ತು ಡೈಲಿ ನಾವ್ ಏನ್ ಯೂಸ್ ಮಾಡ್ತಾ ಇದೀವೋ ಮೈಕು, ಅದರ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ಕೊಡೋಕೆ ಬರ್ತಾ ಇದೀವಿ. ಹಾಲಿಲ್ಯಾಂಡ್ ಲಾರ್ಕ್ A1 ಅಂತ ಬರುತ್ತೆ. ನೀವು ಆಲ್ಮೋಸ್ಟ್ ಇದು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕೂಡ ಹೇಳಬಲ್ಲೆ. ಇದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬರುತ್ತೆ. ನಾರ್ಮಲ್ ಆಗಿ ಈ ಹಾಲಿಲ್ಯಾಂಡ್ ಮೈಕ್ ಏನಿದೆ ಅದು 10K 12K 13K ವರೆಗೂ ಇದೆ. ಬಟ್ ನಾವು ಇದನ್ನ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತಗೊಂಡಿದೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ, ನಮ್ಮ ವಿಡಿಯೋ ಯಾರು ನೋಡ್ತಾ ಇದೀರೋ ಕೂಡ ಅವ್ರಿಗೂ ಕೂಡ ಯೂಸ್ ಆಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದೀವಿ. ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಯಾರ್ಯಾರು ಯೂಸ್ ಆಗುತ್ತೆ, ಯಾರ್ಯಾರು ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಇದು ಅನ್ಬಾಕ್ಸಿಂಗ್ ಮಾಡೋಣ. ಹಾಲಿಲ್ಯಾಂಡ್ ಲಾರ್ಕ್ A1 ಬ್ರ್ಯಾಂಡಿಂಗ್ ಇದೆ, ಪ್ರೋಪಿಕ್ಸ್ ಅಂತ ಇದೆ, ಲೈಟ್ನಿಂಗ್ ವರ್ಷನ್, USB-C ವರ್ಷನ್. ಸೈಡ್ ಅಲ್ಲಿ ಇದ್ರ ಬಗ್ಗೆ ಫೀಚರ್ಸ್ ಇದೆ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇನ್ಫಾರ್ಮೇಶನ್ ಇದೆ. ಇಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಇದೆ. ಬಂದು ಯೂಸರ್ ಮ್ಯಾನುವಲ್ಸ್ ಎಲ್ಲ ಇದೆ. ಸೆಕೆಂಡ್ ಬಂದು ಮೈಕ್. ಫಸ್ಟ್ ಮೈಕ್, USB Type-C ಕನೆಕ್ಟರ್, ಲೈಟ್ನಿಂಗ್ ಕನೆಕ್ಟರ್ ಅಂಡ್ ಮೈಕ್. ಇದು USB-A to Type-C, ಇದು USB-A, ಇದು USB-A Type-C. ನೆಕ್ಸ್ಟ್ ಬಂದು ಪೌಚು. ಹಾಲಿಲ್ಯಾಂಡ್ ಅಂತ ಬ್ರ್ಯಾಂಡಿಂಗ್ ಇದೆ ಪೌಚ್ ಅಲ್ಲಿ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಒಳಗಡೆ ಏನೇನಿದೆ ನೋಡೋಣ. ಡೆಡ್ ಕ್ಯಾಟ್ ವಿಲ್ ಶೀಲ್ಡ್, ಇದು ಸಿಲಿಕಾ ಜಿಲ್. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಈ ತರ ಇರುತ್ತೆ. ಸೊ ಇದನ್ನ ಮೈಕ್ ಹಾಕಿ ತೋರಿಸ್ತೀನಿ ಹೇಗಿರುತ್ತೆ ನೋಡಿ. ನೋಡಿದ್ರ ಈ ತರ ಕಾಣಿಸುತ್ತೆ ಕನೆಕ್ಟ್ ಮಾಡಿದ್ಮೇಲೆ. ಲೆಟ್ಸ್ ಗೆಟ್ ಇನ್ ಟಚ್ ಅಂತ ಇದೆ ಫಸ್ಟ್, ಅಂಡ್ ಥ್ಯಾಂಕ್ ಯು ಅಂತ ಕೂಡ ಇದೆ. ವಿ ಆರ್ ಹಿಯರ್ ಫಾರ್ ಯು ಅಂತ ಇದೆ. ಇದು ವಾರಂಟಿ ಇನ್ಫಾರ್ಮೇಶನ್. ಈ ಬಾಕ್ಸ್ ಅಲ್ಲಿ ಏನೇನು ಬರುತ್ತೆ ಅನ್ನೋದು ಒಂದು ಲಿಸ್ಟ್ ಇದೆ. ಇದು ಯೂಸರ್ ಮ್ಯಾನುವಲ್. QR ಸ್ಕ್ಯಾನರ್ ಇದೆ, ಅದರಲ್ಲಿ ಸ್ಕ್ಯಾನ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಈ ಬಾಕ್ಸ್ ಅಲ್ಲಿ ಇವೆಲ್ಲ ಬರುತ್ತೆ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಪ್ ಇಂಟರ್ಫೇಸ್ ಈ ತರ ಇರುತ್ತೆ. ನಾನು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ನಾಯ್ಸ್ ರಿಡಕ್ಷನ್ ಆನ್ ಇಲ್ಲಿದೆ, ಅಂಡ್ ಲೆವೆಲ್ಸ್ 6 ಫುಲ್ ಲೆವೆಲ್ಸ್ ಅಲ್ಲಿ ಇದೆ. ಇದರಲ್ಲಿ ನಾಯ್ಸ್ ರಿಡಕ್ಷನ್, ರಿವರ್ಬ್, ಮೈಕ್, ಮ್ಯೂಟ್ ಇದೆಲ್ಲ ಈ ಆ್ಯಪ್ ಇಂದ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಬಟನ್ ಒಂದ್ಸಾರಿ ಒತ್ತಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ. ಎರಡು ಸಲ ಒತ್ತಿದ್ರೆ ಮ್ಯೂಟ್ ಆಗುತ್ತೆ. 3 ಸಲ ಒತ್ತಿದ್ರೆ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮತ್ತೆ ಸ್ಟಾಪ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಇವತ್ತು ಹಾಲಿಲ್ಯಾಂಡ್ ಲಾರ್ಕ್ A1 ಬಗ್ಗೆ ನಾನು ನಾಯ್ಸ್ ರಿಡಕ್ಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ನೀವು ವಾಯ್ಸ್ ಜಡ್ಜ್ಮೆಂಟ್ ಮಾಡ್ಕೋಬಹುದು ಇದ್ರ ಮುಖಾಂತರ ನೋಡಿ. ಬೇಕಾದ್ರೆ ನಾನು ತುಂಬಾ ದೂರದವರೆಗೂ ಕೂಡ ಹೋಗ್ತೀನಿ. 10 ಕಿಲೋಮೀಟರ್ ವರೆಗೂ ಕೂಡ ಹೋಗ್ತೀನಿ. ಇದು 10 ಕಿಲೋಮೀಟರ್ ಡನ್. ಇಷ್ಟು ದೂರದವರೆಗೂ ಕೂಡ ನೀವು ವಾಯ್ಸ್ ನ ಜಡ್ಜ್ ಮಾಡ್ಕೋಬಹುದು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಎಷ್ಟು ದೂರದವರೆಗೂ ಕೂಡ ಹೋದ್ರೂ ನಿಮಗೆ ವಾಯ್ಸ್ ಅನ್ನೋದು ಕ್ಲಿಯರ್ ಅಂಡ್ ಚೆನ್ನಾಗಿ ಬರುತ್ತೆ. ಈಗ ಆಲ್ಮೋಸ್ಟ್ ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಮ್ಗೆ ವಾಯ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ನಿಮ್ಗೆ ಇವತ್ತೇ ಹೇಳಬಲ್ಲೆ. ಸೊ ಇವಾಗ ನೋಡ್ಕೊ ಬಂದ್ವಿ ಅಲ್ವಾ ಮೈಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು ಮಧ್ಯದಲ್ಲಿ ವಾಯ್ಸ್ ಕಟ್ ಯಾಕಂದ್ರೆ ಲೈನ್ ಆಫ್ ಸೈಟ್ ಮಿಸ್ ಆಗಿರೋದ್ರಿಂದ ಅಲ್ಲೆಲ್ಲಿ ಕಟ್ ಆಗಿದೆ. ವಾಯ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಬರುತ್ತೆ ಅದರಲ್ಲಿ. ಸೊ ನಾನು ತುಂಬಾ ಮೈಕ್ಗಳನ್ನ ನೋಡಿದೆ, ಬಟ್ ಅದಕ್ಕಿಂತ ಇದು ತುಂಬಾ ಬೆಟರ್ ಆಗಿದೆ. ಅಂದ್ರೆ ಆ ಮೈಕ್ ಅಲ್ಲಿ ನಾಯ್ಸ್ ರಿಡಕ್ಷನ್ ಅಂದ್ರೆ ಈಗ ಇಷ್ಟು ಒತ್ತು ಇಟ್ಕೊಂಡು ಮಾತಾಡ್ತೀವಲ್ಲ ಆ ತರ ವಾಯ್ಸ್ ಬರುತ್ತೆ. ಫ್ರೀ ಆಗಿ ಇರಲ್ಲ ಅದರಲ್ಲಿ ವಾಯ್ಸು, ಬಟ್ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕಂಟೆಂಟ್ ಕ್ರಿಯೇಟರ್ಸ್ಗೆ ಮತ್ತು ಲಾಗರ್ಸ್ಗೆ, ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಪ್ರಾಂಕ್ಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೂ ಕೂಡ ಈ ತರ ಒಂದು ಮೈಕ್ ಬೇಕಾದ್ರೆ ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಆಕ್ಚುಲಿ ನಾನು ತಗೊಂಡಿರೋದು ಕಾಂಬೋ ಪ್ಯಾಕು. ಆಕ್ಚುಲಿ ಅದ್ರ ಪ್ರೈಸ್ ಬಂದು 7,500 ಚೇಂಜ್ ಇರುತ್ತೆ. ಸೊ ನಿಮ್ಗೆ ಓನ್ಲಿ ಆಂಡ್ರಾಯ್ಡ್ ಫೋನ್ಗೆ ಬೇಕಂದ್ರೆ USB Type-C ಮೈಕ್ ತಗೋಬಹುದು. ಅದು ಪ್ರೈಸ್ ಬಂದು 4,000 ಚೇಂಜ್ ಇರುತ್ತೆ. ನಿಮ್ಮ ಹತ್ರ iPhone 15 ಇದ್ರೂ ಕೂಡ ಅದು ವರ್ಕ್ ಆಗುತ್ತೆ. iPhone Type-C ಪೋರ್ಟ್ ಇಲ್ಲ ಅಂದ್ರೂ ಕೂಡ ಲೈಟ್ನಿಂಗ್ ಪೋರ್ಟ್ ವರ್ಷನ್ ಇದೆ, ಅದನ್ನು ಲಿಂಕ್ ಹಾಕ್ತೀನಿ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ವಿದ್ಯಾರಾಜ್ ಯೂನಿವರ್ಸ್.